ಹೆಣ್ಮಕ್ಳಿಂದ ನನ್ನ ಜೀವನನ ಎಕ್ಕುಟ್ಟೋಯ್ತು. ಹೆಣ್ಣಿರೋದು ಈ ಜಗತ್ತನ್ನ ಉದ್ಧಾರ ಮಾಡಕ್ಕೆ, ಈ ಸೃಷ್ಟಿನ ಸಿಂಗಾರ ಮಾಡಕ್ಕೆ, ಯಾರನ್ನೋ ನಾಶ ಮಾಡಕ್ಕಲ್ಲ ಶಿವರುದ್ರ. ಹೆಣ್ಣಿಗೆ ಮರ್ಯಾದೆ ಸಿಗದೆ ಇರೋ ಜಾಗದಲ್ಲಿ ಸೋಲು ಕಟ್ಟಿಟ್ಟ ಬುದ್ಧಿ ಶಿವರುದ್ರ. ಭೈರದೇವಿ ಯಾಕೆ ಬಂದವಳು ಇಲ್ಲಿಗೆ? ಯಾಕೆ ಬಂದವಳೋ ಗೊತ್ತಿಲ್ಲ, ಸುಮ್ಕೆ ನಿಂತ್ಕೋ. ನನ್ಗ್ಯಾಕೋ ಹೆಣ್ಮಕ್ಳಿಂದಾನೆ ನಿಮ್ಗೆ ಆಪತ್ತು ಅನಿಸ್ತೈತೆ ರೀ. ಏನ್ ಪಾರ್ವತಿ ಹಂಗೆ ನಿಂತ್ಬಿಟ್ಟೆ? ಅಕ್ಕ ಹೆಂಗಿದ್ದೀರಾ, ಯಾವಾಗ ಬಂದ್ರಿ ಅಂತೆಲ್ಲ ಕೇಳಲ್ವೇ? ಅಯ್ಯೋ ಶಿವನೇ, ತೆಪ್ಪಾಯ್ತು. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಅಕ್ಕ, ಕೂತ್ಕೊ ಬನ್ನಿ. ನೀನ್ ಯಾಕೆ ನಮ್ಮ ಮನೆಗೆ ಬಂದಿದ್ಯಾ? ಓ, ನಾನ್ ನಿಮ್ ಮನೆಗೆ ಬಂದಿದ್ದೆ ಅಂತ ನೀನು ನಿನ್ ಬಲ ತೋರ್ಸಕ್ ನಮ್ಮ ಮನೆಗೆ ಬಂದಿದ್ಯಾ? ಏನ್ ಭೈರಾದೇವಿ, MLA ಟಿಕೆಟು ಪಾರ್ಟಿ ಅವರೇ ಕೊಟ್ಟವ್ರೆ ಅಂತ ದೊಡ್ಡ ಜನ ನಮ್ಮನೆಯವ್ರಿಗೂ ಬಂದಿದೀಯಾ? ಬಸಿ ಮಾತಾಡೋದಿತ್ತು, ಅದಕ್ಕೆ ಬಂದೆ. ಏನದೆ ಮಾತಾಡಕ್ಕೆ? ಓ, ನೀನ್ ಆಪೋಸಿಟ್ ಕ್ಯಾಂಡಿಡೇಟು ನಮ್ಮ ಅಪ್ಪಯ್ಯಂಗೆ ಪಾರ್ಟಿ ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಕ್ ಬಂದಿದ್ಯಾ? ಇಸ್ಯ ಐತೆ ಕಣಪ್ಪ, ಬಸಿ ಸಮಾಧಾನ ತಕ. ಶಿವರುದ್ರ, ಚೇರ್ ಹಾಕೊಂಡ್ ಕೂತ್ಕೋ. ಏಯ್ ಭೈರಾದೇವಿ, ನಮ್ಮ ಅಪ್ಪಯ್ಯನ್ ತಾವ ಮರುವಾದೆಯಿಂದ ಮಾತಾಡು. ಹಿಂಗೆಲ್ಲ ಏಕವಚನದಲ್ಲಿ ಮಾತಾಡೋದು ನಂಗೆ ಆಗಕ್ಕಿಲ್ಲ. ಏನ್ ಶಿವರುದ್ರ, ನಿನ್ ಮಗ ನಿನಗೆ ಮರ್ವಾದೆ ಕೊಡು ಅಂತವನೇ? ನಿನ್ಗೇನ್ ಮರ್ವಾದೆನ ಕೇಳಿ ಅಭ್ಯಾಸವೇ? ಛೇ 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 ಛೇ. ನೋಡು ಭೈರಾದೇವಿ, ನನ್ನ ಮೈಯಾಗ ನಿನ್ ರಕ್ತ ಹರಿತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಕೆ ಇವನೇ. ಇಲ್ಲ ಅಂದ್ರೆ ಕತೆನೆ ಬೇರೆ ಆಯ್ತಾಯ್ತು. ಪಾರ್ವತಿ, ಬಸಿ ನಿನ್ ಗಂಡ ಮಗನ್ಗೆ ನಾನು ಹೇಳೋದನ್ನ ಕೇಳವ. ರೀ ಶಂಕರ, ಹೊಸಿ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಮ್ಮನೆ ಬೆಳಕಾಗಿ ಬಂದು ನಮ್ಮನೆಗೆ ಬೆಳಕನ್ನು ಹಿಡಿದವಳು ನನ್ನ ಹೆಂಡತಿ ಜ್ಯೋತಿ. ಇವಳು ಹಾಗೇನೇನೆ ನಮ್ಮನೆಗೆ ಸಂತೋಷ ತರಲಿ. ಇವಳಿಗೆ ಜ್ಯೋತಿಕಾ ಅಂತ ಹೆಸರಿಡ್ತಾ ಇದ್ದೀನಿ. ಮಗು ಹೆಸರನ್ನ ಕಿವಿಲಿ ಹೇಳ್ಬಿಡಪ್ಪ. ಹಾಕ ಶಾರದಾ ಶಾರದಾ ಶಾರದಾ. ಶಾರದೆ ಜಗವ ಗೆಲ್ಲುವ ಶಾರದೆ, ಶಾರದೆ 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 ಶಾರದೆ.
ಯಾಕೆ ಏನಾಯ್ತು? ಯಾಕೆ ಕಳ್ತಾ ಇದ್ದೀರಾ? ಮಹೇಶ್ವರಣ್ಣ ಇಲ್ಲಿ. ಮಹೇಶ್ವರ ಅಲ್ಲಿದ್ದಾರೆ, ಹೋಗಿ ಹೋಗಿ ಬೇಗ. ನಿಮಗೇನಾದ್ರೂ ಅಪಾಯ ಆಯ್ತಾ? ಅದೇನಾಯ್ತು ಅಂತ ಸಮಾಧಾನವಾಗಿ ಹೇಳಿ. ಅಮ್ಮ, ಏನಾಯ್ತು? ಏನಾಯ್ತು ನಂದೀಶ್ವರ? ನಂದೀಶ್ವರ, ನೀವಿಬ್ರು ಬೇಗ ಹೋಗಿ, ಮಾತಾಡ್ಕೊಂಡು ನಿಲ್ಲೋ ಅಷ್ಟು ಸಮಯ ಇಲ್ಲ. ಅಲ್ಲಿ ಮಹೇಶ್ವರನ್ ಮೇಲೆ ದಾಳಿ ಆಗಿದೆ, ಅವರೆಲ್ಲ ಹೊಡೆದಾಡ್ತಿದ್ದಾರೆ. ನಾನು ಅಲ್ಲಿಂದ ಹೋಗ್ಲೇಬೇಕು ಅಂತ ಆಣೆ ಮಾಡಿ ನನ್ನನ್ನ ಕಳಿಸ್ಬಿಟ್ರು. ಬಂದವರು ನೋಡೋಕೆ ಒಳ್ಳೆಯವ್ರ ತರ ಅನ್ನಿಸ್ತಾನೆ ಇರ್ಲಿಲ್ಲ, ಭಯ ಆಗೋ ತರ ಇದ್ರು. ನೀವಿಬ್ರು ಬೇಗ ಹೋಗಿ. ನಿಮಗೇನಾಗ್ಲಿಲ್ಲ ಅನ್ನೋದೇ ಸಮಾಧಾನ ಅಮ್ಮ ಅಕ್ಕ. ನೀವು ಬನ್ನಿ, ಈ ದಾರಿಲಿ ಒಬ್ಬರೇ ಹೋಗೋಕ್ಕಾಗಲ್ಲ. ನಿಮ್ಮನ್ನ ಮನೆಯವ್ರಿಗೂ ಕರ್ಕೊಂಡು ಹೋಗ್ತೀವಿ. ಚಿಕ್ಕಪ್ಪ, ಅಂಬಾಕನ್ ಕರ್ಕೊಂಬನ್ನಿ. ಬನ್ನಿ. ನಂದೀಶ್ವರ, ಇವನು ಒಬ್ಬ ಮನುಷ್ಯ ಎಷ್ಟು ಜೋರಾಗಿ ಹೊಡೆದಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಶಕ್ತಿ ಇಲ್ಲಿಂದ ಬಂತು ಇವನಿಗೆ. ಇಲ್ಲ, ಇವನೊಬ್ಬ ರಾಕ್ಷಸನೇ ಇರಬೇಕು. ನನ್ನ ಮಗಳು ಇಂಥವನ ಜೊತೆಗೆ ಓಡಾಡ್ತಿದ್ದಾಳ. ಇಂಥ ಒಬ್ಬ ರಾಕ್ಷಸ ನಮ್ಮೂರಿಗೆ ಬಂದು ಸೇರ್ಕೊಂಡಿದ್ದಾನ. ರೀ, ನಾನು ನಿಮ್ಗೆ ಹೇಳಿರೋದು ನೆನಪಿದೆ ತಾನೆ? ಅಜ್ಜಿ ಹುಟ್ಟಬ್ಬ ಮುಗ್ದು ಅಜ್ಜಿ ಇಲ್ಲಿಂದ ಹೋಗೋವರೆಗೂ ನೀವು ಈ ವಿಷಯದ ಬಗ್ಗೆ ಮಾತಾಡೋಂಗಿಲ್ಲ. ನೀನೇನು ಹೇಳ್ಬಿನಾ? ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಲ್ಲ. ಇದೆಲ್ಲದಕ್ಕೂ ಮನೋದನೆ ಕಾರಣ. ನನ್ನ ಬೇಗ 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 ಇನ್ನೊಂದು ಟೇಪ್ ಕೊಟ್ಬಿಡಮ್ಮ. ರೀ, ಅಲ್ಲಿ ನೋಡಿ. ವೆರಿ ಗುಡ್, ವೆರಿ ಗುಡ್. ನೋಡ್ರಿ, ಮಾವ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅಜ್ಜಿ ಹುಟ್ಟಬ್ಬನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅವರೇ ಮಗು ತರ ಆಗ್ಬಿಟ್ಟಿದ್ದಾರೆ. ಅವ್ರ ಸಂತೋಷನ ನೀವು ಕಿತ್ಕೊಂತೀರಾ? ನಾನೇ ಮಾಡ್ತಾ ಇದ್ದೆ. ಇಳಿಯಪ್ಪ. ಇರ್ಲಿ ಕಣ, ನನಗೊಂದು ಸಂತೋಷ ಅಲ್ವೇನೋ. ದಯವಿಟ್ಟು ನನ್ನ ಮಾತು ಕೇಳ್ರಿ, ಏನು ಮಾತಾಡಬೇಡಿ, ಸುಮ್ಮನೆ ಇದ್ಬಿಡಿ. ಏನಪ್ಪ ಇದು? ಅಪ್ಪ, ನೀನು ಯಾಕಪ್ಪ ಇದನ್ನೆಲ್ಲ ಮಾಡಬೇಕು? ನನಗೆ ಹೇಳಿದ್ರೆ ನಾನು ಮಾಡ್ತಾರೆ ಅಲ್ವಾ? ನೀನು ಇಳಿ ಕೆಳಗೆ ಅದು ಬಿಡೋ. ಇಳಿಯಪ್ಪ. ನಮ್ಮ ತಾಯಿ ಬಿಡ್ದೋಬ್ಬಕ್ಕೆ ನಾನು ಮಾಡದೆ ಹೋದ್ರೆ ಈಗ ರವಿ, ಈ ಹ್ಯಾಪಿ ಬರ್ಡೇ ಅಂತ ಒಂದು ಲೈಟ್ ಬರುತ್ತಲ್ಲ, ಅದನ್ನು ತಂದಿಡ್ಬೇಕಣ್ಣ. ಸರಿಯಪ್ಪ, ತರ್ತೀನಿ.
ಏನೇ ಲೇಡಿ ನಾರ್ದಮ್ಮ, ನೀನು ಬಂದು ಬೇಸಾಕವರೆಗೂ ನಾವೆಲ್ಲ ಕಾಯ್ಕೊಂಡು ಕೂತಿರ್ಬೇಕಾ? ಹೊಟ್ಟೆ ಹಸಿತಿದ್ರೆ ಏನಾದ್ರು ಮಾಡ್ಕೊಂಡು ತಿನ್ಬೇಕು ತಾನೆ. ರೀ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅತ್ತೆ ನಾನೀಗ ಬಂದಿದ್ದೀನಲ್ಲ, ಏನ್ ಬೇಕೋ ಅದನ್ನ ಅಡಿಗೆ ಮಾಡ್ತೀನತ್ತೆ. ಅದ್ ಸರಿ, ಮನೆ ಕೆಲ್ಸ ಎಲ್ಲ ಬಿಟ್ಟು ನೀನ್ ಎಲ್ಲಿ ಸುತ್ತಾಡಕ್ ಹೋಗಿದ್ದೆ? ಲೇ, ಅಮ್ಮನ ಹುಟ್ಟದಬ್ಬಕ್ಕೆ ಏನಾದ್ರು ಗಿಫ್ಟ್ ಕೊಡೋಣ ಅಂತ ತರೋಕೆ ಅಲ್ಲಿಗೆ ಹೋಗಿರ್ಬೇಕು ಅಷ್ಟೇ. 3 ಹೊತ್ತು ಯಾವಾಗ್ಲೂ ಆ ಮಗುನ್ ಬೈಯದೇ ನಿನ್ಗೊಂದು ಕೆಲಸ ಆಗ್ಬಿಟ್ಟಿದೆ. ಹೋಗಿ ಕೆಲಸ ನೋಡ್ಕೊ ಹೋಗಿ ಏನಾರು. ಅಪ್ಪ ಏನಪ್ಪ? ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಹೋಗಿದ್ವಿ ಅಷ್ಟೇ. ಗಿಫ್ಟ್ ಎಲ್ಲ ಏನಿಲ್ಲ. ಅಜ್ಜಿ ಹುಟ್ಟದಬ್ಬಕ್ಕೆ ನೀನು ಕೊಡದೆ ಇರ್ತೀಯಾ? ನಿನ್ ಬುದ್ಧಿ ನನಗೆ ಗೊತ್ತಿಲ್ವೇನಿಲ್ಲ. ಏನೋ ತರಕ್ ಹೋಗಿದ್ಯಾ? ಓ, ಸರ್ಪ್ರೈಸ್ ಗಿಫ್ಟ್ ಮೀನಾ ಅವರೇ. ನೈಸ್ ನೈಸ್ ನೈಸ್. ಹಾಗೆಲ್ಲ ಏನೂ ಇಲ್ಲ ಶ್ರುತಿ. ಗಂಡ ಹೆಂಡತಿ ಏನ್ ನಾಟಕ ಮಾಡ್ತಿರೋ? ನಾಳೆ ಎಲ್ಲದಕ್ಕೂ ಗಿಫ್ಟ್ ಕೊಟ್ಟಾಗ ನಮ್ಗೆಲ್ಲ ಗೊತ್ತಾಗಲ್ವೇನ್ರೋ? ಅದೆಲ್ಲ ನಾಳೆ ನೋಡ್ಕೊಂಡ್ರೆ ಆಯ್ತು. ಅಯ್ಯೋ, ನಂಗೆ ಸಿಕ್ಕಾಪಟ್ಟೆ ತಲೆನೋವ್ತಿದೆ. ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಅಡಿಗೆ ಮಾಡಿದ ತಕ್ಷಣ ಬಂದು ಎಬ್ಸು. ತುಂಬಾ ಹೊಟ್ಟೆ ಹಶು ಆಗ್ತಿದೆ, ಗೊತ್ತಾಯ್ತಾ? ಮನೋಜ್, ನೀವೆಲ್ಲಿಗೆ ಹೊರಟ್ರಿ? ಎಷ್ಟು ಕೆಲಸ ಇದೆ ಇಲ್ಲಿ ಮಾಡಕ್ಕೆ. ಶ್ರುತಿ ಅವರೇ, ಈ ಬಲೂನ್ ಅವ್ರು ಕೊಡಿ. ನನ್ನ ಕೈಲಿ ಇವೆಲ್ಲ ಆಗಲ್ಲಪ್ಪ, ನಂಗೆ ಸ್ವಲ್ಪ ಕೆಲಸ ಇದೆ. ಅಕೌಂಟ್ ಚೆಕ್ ಮಾಡಬೇಕು. ಅಯ್ಯೋ, ಮಧ್ಯಾಹ್ನನೇ ಮುಗ್ದೋಯ್ತು ಅಂತ ಹೇಳಿದ್ರಲ್ಲ ಮನೋಜ್. ಅದು ಹಳೇದು, ನಾನು ಹೇಳ್ತಿರೋದು ಈಗಿಂದು ಆಗಲ್ಲ ಅಂತ ಹೇಳ್ದೆ ತಾನೆ. ಮನೋಜ, ತುಂಬಾ ಕೆಲಸ ಉಳಿದೋಗಿದೆ ಕಣಯ್ಯ. ಬಾ, ಸ್ವಲ್ಪ ಕೆಲಸ ಮಾಡು. ಅಂತ ಮೈ ಬಗ್ಸಿ ಹಾರಾಡೋ ಅಂತ ಕೆಲಸ ಏನಿಲ್ಲ ನೋಡು. ನಿಂಗೆ ಕೂತ್ಕೊಂಡು ಕೆಲಸ ಮಾಡೋದು ಈಸಿ ಅಲ್ವಪ್ಪ, ಅದನ್ನೇ ಮಾಡ್ಬಾ. ನಿಂತ್ಕೊಂಡು ಮಾಡಿದಂತ ನಿಂಗೆ ಆಯಾಸ, ಕೂತ್ಕೊಂಡು ಮಾಡು. ತಗೋ, ಕೊಡ ಅಂತ ಏನು ಕೂಡ, ಕೂತ್ಕೊಂಡು ಓದು. ತಗೊಳ್ಳೋ, ಅಂಟ ಕೊಡೋ ಇದಕ್ಕೆ. ಸಾಹೇಬ್ರೆ, ಇಲ್ಲಿ ಈ ಕಡೆ. ನಿಂತ್ಕೋ. ಬಾಯ್ಲಿ. ಹೋಗಿ ಸರ್. ನನಗೆ ಸೆಳೆ ತಿನ್ಸಿ ಹೋಗೋದು ರೂಢಿ ಆಗೋಗಿದೆ ಅಲ್ವಾ ನಿಂಗೆ? ಸುಮ್ಮನೆ ನಿಜ ಅಲ್ವಾ? ಸರಿ, ಕಿರಿ ಸಾಹೇಬ್ಗೆ ತರಕಾರಿ ತಗೋತೀನಿ. ನೋಡು, ಆಗಾಗ ಮೈಂಡ್ ವಾಯ್ಸ್ಗಳು ಹಾಕೊಂಡು ನನ್ನ ಡೈವರ್ಟ್ ಮಾಡಬೇಡ. ಏನಿದೆ ಅದು ನಿಜ ಹೇಳು. ಅದು ಹೇಳು ಸಾಹೇಬ್ರೆ, ತರಕಾರಿ ಎಲ್ಲ ತಗೊಂಡ್ಮೇಲೆ ಹೇಳ್ತೀರಿ, ಸರಿನಾ? ಈ ತರಕಾರಿ ತಗೊಳ್ಳೋ ನಿಂಗೆ ಅಷ್ಟೊಂದು ಇಂಪಾರ್ಟೆಂಟ್? ನಾನು ಹೇಳ್ತಿರೋದನ್ನ ಕೇಳು. ಈ ಸಾಹೇಬ್ರೆ, ಹೊಟ್ಟೆಗೆ ಮೋಸ ಮಾಡಿ ತಲೆ ಕೆಲಸ ಕೊಡೋದಕ್ಕೆ ಆಗೋದಿಲ್ಲ ನನ್ನ ಕೈಲಿ. ಒಂದ್ ನಿಮಿಷ ತರಕಾರಿ ತಗೊಂಡ್ಬಿಡ್ತೀನಿ. ಅಕ್ಕ, ಹಿಂಗಕ್ಕೆ ಕೊತ್ಮೀರಿ 20 ರೂಪಾಯಿ. 20 ರೂಪಾಯಿ ಅಂತೆ ಕೊತ್ಮೀರಿ. ಕೊತ್ಮೀರಿ ಅಂತೆ? ನಿಜ ಹೇಳು ನನಗೆ ಅಂತ ಹೇಳ್ತಿರೋದು ನಾನು. ಸಾಹೇಬ್ರೆ, ನಿಮ್ ತಲೆ ಕೆಡ್ತಿಲ್ವಾ? 20 ರೂಪಾಯಿ ಇದು ಕೊಡ್ಬೇಕಾ? ಹೋಗ, ಬೇರೆ ಕಡೆ ತಗೊಳ್ಳೋಣ ಬನ್ನಿ. ಅಕ್ಕ, ಹಿಂಗೆ ಹಣ್ಣು 30 ರೂಪಾಯಿ. ಇದು ಹಣ್ಣು ಜಾಸ್ತಿ ಆಗ್ಬಿಟ್ಟಿದೆ, ನನ್ ಬರೀ ತರಕಾರಿ ಜಾಸ್ತಿ ಆಗಿದೆ. ಏನ್ ಹಿಂಗ್ ಮಾಡ್ತಾರೆ? ಆಲೂಗಡ್ಡೆ ಹೆಂಗ್ ಕೆಜಿ? ಕೆಜಿನೇ. ನೀನು ಫಸ್ಟ್ ನಂಗೆ ನಿಜ ಹೇಳು ಅಂತ ಹೇಳ್ತಿರೋದು. ಆಲೂಗಡ್ಡೆ ಎಷ್ಟು ಕೆಜಿ ಕೇಳಿ ನೀವು? ಒಂದ್ಸತಿ ಇವೆಲ್ಲ ವಿಚಾರಿಸ್ತೀರಾ? ಬರೀ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರೆ ಸಾಕ ನೀವು? ಎಷ್ಟಣ್ಣ ಇದು? ಇದು 30 ರೂಪಾಯಿ. ಬೇಡ, ನಾವು ಸೌತೆಕಾಯಿ ತಗೊಂಡ್ಬಿಡೋಣ, ಆರೋಗ್ಯಕ್ಕೆ ಒಳ್ಳೇದು. ನೀವು ಡಯಟ್ ಮಾಡ್ತಿದ್ರೆ ತಾನೆ? ಇರಿ ಒಂದ್ ನಿಮಿಷ. ಅಣ್ಣ, ಸೌತೆಕಾಯಿ ಹೆಂಗೆ? 40 ರೂಪಾಯಿ ಅಮ್ಮ. ಹಬ್ಬಾ, 40 ರೂಪಾಯಿ. ಮಾರ್ಕೆಟ್ ಅಲ್ಲಿ ಬರೀ 30 ರೂಪಾಯಿ. ಒಂದ್ ಕೆಲಸ ಮಾಡಿ, ನಿಮ್ಗೂ ಬೇಡ ನನ್ಗೂ ಬೇಡ, 35 ರೂಪಾಯಿ ಕೊಟ್ಬಿಡಿ. 5 ರೂಪಾಯಿ ಕಂಜೂಸ್ ತರ ಬಂದು ಚೌಕಾಸಿ ಮಾಡ್ತಾ ಇದ್ಯಾ? ನಿಮ್ಗೇನ್ ಬಂದಿರೋದು? ನಾನು ಇಲ್ವಾ? ದುಡ್ಡು ಜಾಸ್ತಿ ಇದ್ರೆ ಅನಾಥಾಶ್ರಮಕ್ಕೆ ಕೊಡಿ. ಹೀಗೆಲ್ಲ ಮೋಸ ಹೋಗ್ಬಿಡಿ ಸಾಹೇಬ್ರೆ. ಅಂಜು, ನಿನಗೆ ಫೋನು. ಯಾರಂತೆ ಅತ್ತೆ? ಯಾರು? ಆಕಾಶ್ ಅಂತೆ. ಹಲೋ,
ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ. ಐ ಲವ್ ಯು ಅಂಜನಾ. ನಾನೇ ವಾಪಸ್ ಕಾಲ್ ಮಾಡ್ತೀನಿ. ಬಾಯ್. ಮೇಲೆ ಏನು ಗೊತ್ತಿಲ್ದಿರೋ ನನ್ನ ಗಂಡನ್ಗೆ ಕಂಟು ಪೂರ್ತಿ ಕುಡಿಸಿ ನೀವಿಲ್ಲಿ ಆರಾಮಾಗಿ ಜೂಜಾಡ್ತಾ ಕೂತಿದ್ದೀರಾ. ನೀವ್ ಹಾಳಾಗೋದಲ್ದೆ ಬೇರೆಯವ್ರನ್ನ ಹಾಳು ಮಾಡ್ತಿದ್ದೀರಾ. ಏನಮ್ಮ ಮಾತಾಡ್ತಿದ್ಯಾ? ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ನಿಮ್ಗಿಂತ ದೊಡ್ಡವ್ರು ನಾವು. ನಾನೇನ್ ಮಾತಾಡ್ಬೇಕು ಅಂತ ನಿನ್ನಿಂದ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ ಸಂಸಾರನ್ ಬೀದಿಗೆ ತಂದಿದ್ದಲ್ದೆ ಈಗ ನನ್ನ ಸಂಸಾರದ ಮೇಲೆ ಕಣ್ಣಾಕ್ತಿದ್ದೀರಾ. ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ. ನಾನು ಊರಲ್ಲಿ ಇಲ್ದಿರೋ ಸಮಯ ನೋಡ್ಕೊಂಡು ನನ್ನ ಗಂಡನ್ ಯಾಮಾರಿಸಿ ಕುಡ್ಸಿ ಮನೇಲಿರೋ ವಸ್ತುಗಳನ್ನೆಲ್ಲ ಕಿತ್ಕೊಂಡಿದ್ರಲ್ವಾ. ನಾಚಿಕೆ ಆಗವೆ ನಿನ್ ಜನ್ಮಕ್ಕೆ. ಮರ್ಯಾದಿಂದ ಹೇಳ್ತಿದ್ದೀನಿ, ನನ್ನ ವಸ್ತುಗಳನ್ನ ನನಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಾಗೋದೇ ಬೇರೆ. ಸಾಕು ಸುಮ್ಮನೆರಮ್ಮ, ನಾನು ನೋಡ್ತಾನೆ ಇದನ್ನ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ ಇದೆಯಲ್ಲ. ನಿನ್ನ ಗಂಡನ ನಾವೇನು ರೆಟ್ಟೆ ಹಿಡಿದು ಹೇಳ್ಕೊ ಬಂದಿಲ್ಲ ಇಲ್ಲಿಗೆ. ಅವನಾಗೆ ಬಂದ, ಜೂಜಾಡ್ದ, ಸೋತ, ಕಳ್ಕೊಂಡ. ಈಗ ಬಂದು ನೀನು ಗೋಳಾಡಿದ್ರೆ ನಾವು ಕೇಳೋರಲ್ಲಮ್ಮ. ಒಣಗಿಟ್ಟು ಸೋತವನು ಅವನೇ. ಒಂದ್ಸತಿ ಸೋತಾದ್ಮೇಲೆ ಮುಗೀತು. ನೀನ್ ಕೇಳಿದೆ ಅಂತ ನಾವು ಕೊಡೋದಕ್ಕಾಗಲ್ಲ. ಕೊನೆಯದಾಗ ಕೇಳ್ತಿದ್ದೆ, ಕೊಡ್ತಿರೋ ಇಲ್ವೋ? ನಿನ್ ಗಲಾಟೆ ಎಲ್ಲ ಇಲ್ಲಿ ನಡೆಯಲ್ಲ, ನಡಿ ಇಲ್ಲಿಂದ. ನೀನು ಹೋಗೋ ಅಂದ ತಕ್ಷಣ ಹೋಗಕ್ಕೆ ನಾನೇನ್ ಕೈಲಾಗದೆ ಇರೋಳು ಅನ್ಕೊಂಡಿದ್ಯಾ? ಇಂಥ ಸೊಕ್ಕಿನ ಮಾತೆಲ್ಲ ನನ್ನ ಹತ್ರ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಏನಮ್ಮ ಮಾಡ್ತೀಯಾ? ಏನ್ ಮಾಡ್ತೀಯಾ? ನೀನೇನ್ ಮಾಡಿದ್ರು ಅಷ್ಟೇ. ನಿಮ್ಮ ಮನೆ ವಸ್ತು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. ಒಂದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರು. ಸುಂಕ ಇಲ್ಲ ಅಂದ್ರೆ ಅದನ್ನ ಹೇಗ್ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗಳಿಗೆ ಬರೀ ಬಾಯಿ ಮಾತು ಸಾಕಾಗಲ್ಲ ಅನ್ಸುತ್ತೆ. ರೇಣುಕೆ, ನಾನು ನಿನಗಾಗಿಯೇ ಕಾಯುತ್ತಿದ್ದೆ ಜಮದಗ್ನಿ. ನನಗಾಗಿಯೇ ಕಾಯುತ್ತಿದ್ದೆಯೇ? ಸುಳ್ಳು ಹೇಳಬೇಡ. ಅಯ್ಯೋ, ನಾನೇಕೆ ಸುಳ್ಳು ಹೇಳಲಿ ಜಮದಗ್ನಿ? ನೀನು ಆಶ್ರಮದಲ್ಲಿ ಇರಬಹುದು, ಅಲ್ಲಿಯೇ ಅಭ್ಯಾಸ ಮಾಡುತ್ತಿರಬಹುದು ಎಂದು ನಾನು ಇಲ್ಲಿಯೇ ಕಾಯುತ್ತಿದ್ದೆ ಅಷ್ಟೇ. ಇದೆಲ್ಲ ಸುಮ್ಮನೆ ಸಮಾಧಾನದ ಮಾತುಗಳಷ್ಟೇ. ಇತ್ತೀಚೆಗೆ ಯುವರಾಣಿಯವರಿಗೆ ನನ್ನ ನೆನಪೇ ಆಗುವುದಿಲ್ಲ. ಸಾಕು ಸುಮ್ಮನಿರು ಜಮದಗ್ನಿ. ನೀನು ಅಭ್ಯಾಸದಲ್ಲಿ ನಿರತನಾಗಿದ್ದರೆ ನಾನು ಬಂದು ನಿನಗೆ ತೊಂದರೆ ನೀಡಿದಂತಾಗುತ್ತದೆ ಎಂದು ನಾನು ಸುಮ್ಮನುಳಿದೆ ಅಷ್ಟೇ. ನೀನು ಬರದೇ ಇದ್ದರೆ ನನಗೆ ತೊಂದರೆ. ಓಹೋಹೋ, ಇದೆಲ್ಲ ನಾಟಕ ಬೇಡ. ಭೃಗು ಮಹರ್ಷಿಗಳ ಆಶ್ರಮದಿಂದ ನನ್ನನ್ನು ಕಾಣದೆ ಬೇಸರವಾಗಿ ಅರ್ಧಕ್ಕೆ ಓಡಿ ಬಂದಂತೆ ಈಗಲೂ ನಿನ್ನ ಎಲ್ಲಾ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ನನ್ನನ್ನು ನೋಡಲೆಂದು ಬಂದೆ. ನೀವು ಮಾಡ್ತಾ ಇರೋದು ಮೋಸದ ಕೆಲಸ ಅಂತ ನಿಮಗೂ ಗೊತ್ತಿದೆ ಅಲ್ವಾ? ಯಾವ ಮೋಸ ಬುದ್ಧಿಗಳೇ? ಜನಗಳಿಗೆ ಒಳ್ಳೆಯದೇ ಮಾಡ್ತಾ ಇದ್ದೀನಿ. ಅವರ ಮನೆಯಲ್ಲಿ ದನ ಕನಕಗಳು ಸದಾ ಕಾಲ ತುಂಬಿರಲಿ ಅಂತ ಸಹಾಯ ಮಾಡ್ತಾ ಇದ್ದೀನಿ. ಎಂಥ ಮಾತು, ಎಂಥ ಮಾತು! ಅದು ಚೆನ್ನಾಗೇ ಕಾಣ್ತಾ ಇದೆ. ನೋಡಿ,
ಈ ವ್ಯಕ್ತಿ ನಿಮಗೆಲ್ಲ ಮೋಸ ಮಾಡ್ತಾ ಇದ್ದಾನೆ. ಇವನು ಹೇಳೋ ಹಾಗೆ ಈ ತಮಗೆಯಲ್ಲಿ ಯಾವ ವಿಶೇಷವಾದ ಶಕ್ತಿನೂ ಇಲ್ಲ. ನೋಡಿ, ಇವರು ಏನೇನೋ ಹೇಳ್ತಿದ್ದಾರೆ. ಈ ತಮ್ಗೆ ಎಂಥ ಮಹಾನ್ ಲೋಹದಿಂದ ಆಗಿದೆ ಅಂತ ಇವರಿಗೆಲ್ಲ ಗೊತ್ತೇ ಇಲ್ಲ. ದಯವಿಟ್ಟು ಇವ್ರ ಮಾತನ್ನು ನಂಬೇಡಿ. ಬುದ್ಧಿಗಳು ಏನು ಹೇಳ್ತಾರೆ ಅಂತ ಕೇಳಕ್ ಬಿಡೆಯಾ? ಯಾರ ಮಾತನ್ನ ನಂಬೋದು ಬಿಡೋದು ಅಂತ ಆಮೇಲೆ ತೀರ್ಮಾನ ಮಾಡೋಣ. ಇದರಲ್ಲಿ ಯಾವ ಮೋಸನೂ ಇಲ್ಲ. ನಾನು ನಿಮ್ಮೆಲ್ಲರ ಕಣ್ಣೆದುರಿಗೆ ತಾನೇ ಈ ತಮ್ಗೆನ ಪರೀಕ್ಷೆ ಮಾಡಿ ಕೊಟ್ಟಿದ್ದು, ಹೌದು ಅಲ್ವೋ? ಹೌದು ಬುದ್ಧಿಗಳೇ, ನಮ್ಮ ಕಣ್ಣೆದುರುಗಡೆನೆ ಈ ತಂಬಿಗೆ ಅಕ್ಕಿನ ಸೆಳ್ಕೊತಾ ಇತ್ತು. ಹೌದಾ? ಎಲ್ಲಿ ಇನ್ನೊಮ್ಮೆ ಮಾಡಿ ತೋರಿಸಿ. ಅದಕ್ಕೇನಂತೆ, ಇನ್ನು ಎಷ್ಟು ಸಲ ಬೇಕಾದರೂ ಪರೀಕ್ಷೆ ಮಾಡಿ ತೋರಿಸ್ತೀನಿ. ನೋಡಿದ್ರಾ? ಅಂತಿಂತ ಲೋಹ ಅಲ್ಲ ಇದು. ನೋಡಿ ಹೇಗೆ ಅಕ್ಕಿನ ಎಳ್ಕೊತಾ ಇದೆ ನೋಡಿ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಕು ಅಂತ ಏನೇನೋ ಹೇಳ್ತಾ ಇದ್ದೀರಾ ನೀವು. ಸರಿ ಚನ್ವೀರ, ಈ ಅಕ್ಕಿನ ನಿಮ್ಮ ತಮ್ಗೆಯಿಂದ ಸೆಳಿ ನೋಡೋಣ. ಹಾ, ಅದಕ್ಕೇನಂತೆ, ಕೊಡಿ. ಅಯ್ಯಯ್ಯೋ, ಏನು ಹೀಗಾಗೋಯ್ತು? ನೀವೇ ಏನೋ ಪವಾಡ ಮಾಡಿದಿರ ಬುದ್ಧಿ, ಅದಕ್ಕೆ ಅಂಟ್ಕೋತಾ ಇಲ್ಲ. ಬುದ್ಧಿಗಳ ಪವಾಡ ಮಾಡಿರೋದಲ್ಲಪ್ಪ, ನೀನು ಕಣ್ಕಟ್ ಮಾಡಿ ಇವ್ರಿಗೆಲ್ಲ ಮೋಸ ಮಾಡ್ತಿರೋದು. ನೋಡಿ, ಈತ ತಮಿಗೆಗೆ ವಿಶೇಷವಾದ ಶಕ್ತಿ ಇದೆ ಅಂತ ಹೇಳಿ ದೊಡ್ಡ ಮೋಸ ಮಾಡ್ತಾ ಇದ್ದಾನೆ. ನಾನು ಕೊಟ್ಟಿರೋ ಅಕ್ಕಿ ತಂಬಿಗೆಗೆ ಯಾಕೆ ಅಂಟ್ಕೊಂಡಿಲ್ಲ ಅಂತ ಗೊತ್ತಾ? ಇವ್ರು ಇಟ್ಕೊಂಡಿದ್ದಾರಲ್ಲ ಈ ಅಕ್ಕಿ, ಇದರಲ್ಲಿ ಆಯಸ್ಕಾಂತದ ಚಿಕ್ಕ ಚಿಕ್ಕ ಕಣಗಳಿವೆ. ಹೀಗಾಗಿ ಈ ಕಬ್ಬಿಣ ಮಿಶ್ರಿತ ತಂಬಿಗೆಗೆ ಅಂಟ್ಕೋತಾ ಇತ್ತು. ನಾನು ಕೊಟ್ಟಿರೋದು ಸಾಮಾನ್ಯವಾದ ಅಕ್ಕಿ, ಹಾಗಾಗಿ ಅಂಟ್ಕೊಂಡಿಲ್ಲ. ಈಗ ನಿಮಗೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಜನ ನಾವು ಓಡಾಡೋ ದಾರಿನಲ್ಲಿ ಹೆಜ್ಜೆ ಇಡೋದಕ್ಕೂ ಹೆದರ್ಕೊಳ್ತಾರೆ. ಹೀಗಿರುವಾಗ ನಿನ್ನಿಂದಾಗಿ ಅವರು ನಮ್ಮನ್ನು ನೋಡಿ ಆಡ್ಕೊಳ್ಳೋ ಥರ ಏನಾದ್ರು ಆಯಿತು ಅಂದರೆ ಮಗ ಅಂತ ನೋಡೋದಿಲ್ಲ, ಕೊಂದು ಬಿಡ್ತೀನಿ ನಿನ್ನ. ಲವಲ್ ಬಿದ್ದವರಿಗೆ ಯಾರಾಡ ಚಿರಡೆಲ್ಲ ಕೇಳೋದಿಲ್ಲ. ಲವ್ ಮಾಡಿದವ್ರು ಹಿಂದೆ ಓಡಾಡೋದು, ಅವ್ರಿಗೋಸ್ಕರ ಲವ್ ಲೆಟ್ರ್ ಬರೆಯೋದು, ಅವ್ರ ಮನೆ ಮುಂದೆ ಹೋಗಿ ಕೂರೋದು, ಇಂಥವೆಲ್ಲ ತುಂಬ ನಡೀತಾ ಉಂಟು. ಅವ ಹೇಳ್ತಿರೋದು ನಿಜ ಏನ? ನಿನ್ನೆ ಕೆಚ್ಚದವನು ಹೇಳ್ತಿರೋದು ನಿಜನಾ? ನಾನು ಹೇಳ್ತೀನಿ.
ಜೋಸಫ್ ಯಾಕೋ ಬಿಟ್ಟೆ ಅವಳು ಒಳಗಡೆ? ಅಣ್ಣ ನನ್ನ ಮಾತೇ ಕೇಳಿಲ್ಲ ಅಣ್ಣ, ನಾನು ತರದ್ರು ಹಂಗೆ ಬಂದ್ಬಿಟ್ರು. ನಿನ್ನ ಹೋಗೋ. ಹಾಯ್, ಮನೆ ಹೊರಗಡೆ ಹೆಂಗಸರಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಕಾಣಲಿಲ್ಲ ನಿನಗೆ? ಯಾರನ್ನ ಕೇಳಿ ಒಳಗಡೆ ಬಂದೆ? ಯಾಕೆಂದ್ರೆ ಇದು ನನ್ನ ಮನೆ, ಅದಕ್ಕೆ. ಓಯ್, ಎಂತ ಬೊಗಳ್ತಾ ಇರೋದು ನೀನು? ನಿಮಗೆ ಕಿವಿ ಪ್ರಾಬ್ಲಮ್? ನನ್ನ ಹತ್ರ ಇದನ್ನೆಲ್ಲ ಇಟ್ಕೊಬೇಡ. ನಮ್ಮನೆಗೆ ಬಂದು ನನ್ನ ಎದುರುಗಡೆ ನಿಂತು ನನ್ನ ಮನೆನ ನಿನ್ನ ಮನೆ ಅಂತ ಹೇಳ್ತಿದ್ದಲ್ಲ, ಎಷ್ಟು ಧೈರ್ಯ ನಿನಗೆ? ನಿಮಗೆಷ್ಟು ಧೈರ್ಯ ಇದೆಯೋ ಅಷ್ಟೇ ಧೈರ್ಯ ನನಗೂ ಇದೆ. ಹೆಂಗಿದೆ ಮೈಗೆ? ಮನೇಲಿ ಹೇಳಿ ಬಂದಿದ್ಯಾ? ಓ, ಹೇಳಿ ಬಂದಿದ್ದೀನಿ. ನನ್ನ ಪಪ್ಪ, ಅಮ್ಮ, ತಮ್ಮ ಇವರಿಗೆಲ್ಲ ಒಂದೊಳ್ಳೆ ಗುಡ್ ಬೈ ಹೇಳಿ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಲಗೇಜ್ ಸಮೇತ ಇಲ್ಲಿ ಹಾಜರಾಗಿದ್ದೀನಿ ನೋಡಿ. ಲಗೇಜ್ ಸಮೇತ ಬಂದ್ಬಿಟ್ರೆ ನಮ್ಮನೇಲಿ ಏನ್ ಕೆಲಸ ನಿನಗೆ? ಏನ್ ನಿಮ್ಮ ಮನೇಲಿ ಎಲ್ರಿಗೂ ಕಿವಿ ಪ್ರಾಬ್ಲಮ್? ಆಗ್ಲೇ ಹೇಳಿದ್ನಲ್ಲ, ಈ ಮನೆ ನಂದು ಅಂತ. ಮೊನ್ನೆ ಬೇದಕ್ಕೆ ಮನೆಗೆ ಬಂದ್ರಲ್ಲ, ಇನ್ನು ನಮ್ಮನ್ನ ಸೇಫ್ ಬಿಡ. ಇಲ್ಲ ನಿನ್ನ ಮನೆನಾ? ನಮ್ಮನೆ ನಿನ್ನ ಮನೆ ಹೆಂಗೆ ಆಗತ್ತೆ? ಹಾ, ಇದನ್ನ ಅಲ್ಲಿ ನಿಂತಿದ್ದಾನಲ್ಲ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್, ಅವನಿಗೆ ಕೇಳಿ. ಹಾಯ್, ಇವಳು ಎಂತ ಹೇಳ್ತಿರೋದು? ಅಶೋ, ಈ ವಿಷಯದಲ್ಲ ಇವನು ಸ್ವಲ್ಪ ಧೈರ್ಯ ಕಮ್ಮಿ. ಇದು ನಾನೇ ಹೇಳ್ತೇನೆ. ಇವಾಗ ಇಲ್ಲಿ ನಿಂತಿದ್ದಾನಲ್ಲ, ಇವನಿಗೆ ಈ ಮನೇಲಿರೋ ಹಕ್ಕಿದ್ಯಾ? ಇದೆ, ಯಾಕಂದ್ರೆ ಅವನು ಈ ಮನೆ ಮಗ ಅಲ್ವಾ? ಮತ್ತೆ ನಿನ್ ಮಗನಿಗೆ ಮನೇಲಿರೋ ಹಕ್ಕಿದೆ ಅಂದ್ಮೇಲೆ ನಿಮ್ ಮಗನ ಹೆಂಡತಿಗೂ ಹಕ್ಕಿರ್ಬೇಕಲ್ಲ. ದೇವ್ರ ಕಣ್ಣ, ನೀನು ಬಂದೆ ಅಂತ ಬಾ ಮಗಳೇ ಅಂತ ಕೈ ಚಾಚಿ ನೀನು ತಬ್ಕೊಂಡು ನಿನ್ನ ಕಷ್ಟನೆಲ್ಲ ಕೇಳಿದ್ನ? ಕಂಡ್ರು ಮನ್ಸಲ್ಲಿ ಒಳ್ಳೆತನ ತುಂಬಿಕೊಂಡಿದ್ರೆ ದೇವರು ಬೇರೆ ರೂಪದಲ್ಲಿ ಕಾಣಿಸ್ತಾರಂತೆ. ಬರೀ ದೇವ್ರು ಮಾತ್ರ ಅಲ್ಲ, ಇವತ್ತು ದೆವ್ವ ಇದೆ ಅಂತನೂ ನಾನು ನಂಬ್ದೆ. ಈ ದೆವ್ವ, ಈ ದುಷ್ಟಶಕ್ತಿ ಎಲ್ಲ ಇದೆ ಅಂತ ಕೇಳಿದ್ದೆ, ಆದರೆ ನಂಬಿರಲಿಲ್ಲ. ಆದರೆ ಇವತ್ತು ನಾನು ನಂಬಿದ್ದೀನಿ. ನಿಜವಾಗ್ಲೂ ದುಷ್ಟಶಕ್ತಿ ಇರೋದು ನಿಜ. ಸೊ ನೀನು ನನ್ನ ನಿಜವಾದ ರೂಪ ನೋಡಿ ನನ್ನ ಹತ್ರ ಮಾತಾಡೋಕೆ ಬಂದಿದ್ಯಾ, ಅಷ್ಟೇ ತಾನೇ? ನಿನ್ನಲ್ಲಿರೋ ರಾಕ್ಷಸಿನ ನಾನು ಯಾವತ್ತೂ ನೋಡಿದ್ದೀನಿ, ಅದ್ರ ಬಗ್ಗೆ ನನಗೆ ಭಯನೇ ಇಲ್ಲ. ನಾನು ಮಾತಾಡ್ತಿರೋದು ಅದೇ ನಿನ್ನ ಜೊತೆ ಇದ್ದಾನಲ್ಲ ಪಪ್ಪೆಟ್. ನೀನು ಇಟ್ಕೊಂಡಿದ್ಯಲ್ಲ ಆ ಗೊಂಬೆ, ಅದ್ರ ಹೆಸರೇನು? ಹಾಂ, ಅದೀರ. ಅವ್ನಿಗೆ ಹೇಳ್ಬಿಡು, ಅವನನ್ನ ಸದ್ಯ ಅದ್ರಲ್ಲೇ ಮುಗಿಸ್ತೀನಿ ಅಂತ. ಯಾಕೆ ಶಾಕ್ ಆಯ್ತಾ? ಇವಳಿಗೆ ಈ ವಿಷಯ ಎಲ್ಲ ಗೊತ್ತಾಯ್ತಂತ ಯೋಚನೆ ಮಾಡ್ತಿದ್ಯಾ? ನೋಡ್ ಸಂಯುಕ್ತ, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿದೆ ಆ್ಯಂಡ್ ಎಲ್ಲದಕ್ಕೂ ಒಂದು ಕೊನೆ ಅನ್ನೋದಿದೆ. ಈ ಭೂಮಿ ಮೇಲೆ ದುಷ್ಟಶಕ್ತಿ ಇಷ್ಟೊಂದೆಲ್ಲ ಮೆರೆಯುತ್ತೆ ಅನ್ನೋದೇ ಆದರೆ ಮನುಷ್ಯರು ಬದುಕ್ತಿರ್ಲಿಲ್ಲ ಅಲ್ವಾ? ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್, ಕೆಟ್ಟದು ತುಂಬ ದಿನ ಉಳಿಯಲ್ಲ ಅಂತ ಅರ್ಥ. ಆ ನಿನ್ನ ಪಪೆಟ್, ಐ ಮೀನ್ ನಿನ್ನ ಗೊಂಬೆ, ಅವನಿಗೆ ಹೇಳು ಅವನನ್ನು ನಾಶ ಮಾಡೋಷ್ಟು ಕೆಪಾಸಿಟಿ ನನಗಿದೆ ಅಂತ.
ಮುಂದೆ ಆಟ ಆಡ್ತಾನ ಅವನು. ಎದ್ರು ಪುಕ್ಲ. ಫ್ರಂಟ್ ಪೇಜಲ್ಲಿ ಬರ್ದಿಟ್ಕೋ. ಅವನನ್ನ ಮಾತ್ರ ಅಲ್ಲ, ಅವನನ್ನ ಕರ್ಕೊಂಡ್ ಬಂದಿರೋ ನಿನ್ನನ್ನು ಕೂಡ ಉಳ್ಸಲ್ಲ.